ಉಪ್ಪಿಟ್ಟು ತಿನ್ಬೇಕು. ನಿನ್ ಹೆಂಡತಿ ಬಂದು ಬರೀ ಉಪ್ಪಿಟ್ಟು ಮಾಡ್ರಿ ಏನ್ ಮಾಡ್ತೀಯಾ? ಸಾಕು ಏನ್ ಮಾಡ್ತೀನಿ. ಫ್ರೀಡಮ್ಗೋಸ್ಕರ ಗಾಂಧಿ ತಾತ ಉಪ್ಪಿಂದ ಇದು ಮಾಡಿ ಯಾರು ಇವ್ರಲ್ಲ? ಇಲ್ಲ ಬೇಡ ಬಾಯ್ ಬೇಡ ಮಾಡ್ತಾನೆ ನೀವೇ ತಿನ್ಕೊಳ್ರವ. ನಾನ್ ಬೇಡ ನನ್ ತಂಗ ನಾ ಇದೆ ಪರವಾಗಿಲ್ಲ. ನಾನು ನಿನ್ನೆ ರಾತ್ರಿ ನಿನ್ನೆ ಬೆಳಗ್ಗೆ ಆದ್ರೂ ಪರವಾಗಿಲ್ಲ ಅದನ್ನೇ ತಿಂತೀನಿ. ಅಲ್ಲ ಅಲ್ಲ ಅವನು ಮಗನೇ ಅಲ್ಲ. ಅಪ್ಪ ಹೇಳಿದ್ರು ನೀನು ಮಗನೇ ಅಲ್ಲ, ನೀನು ಬೋಳಿ ಮಗ ಅಂತ. ಬೋಳಿ ಮಗ ಬೋಳಿ ಮಗ ಬೋಳಿ ಮಗ ಬೋಳಿ ಮಗ ಬೋಳಿ ಮಗ ಬೋಳಿ ಮಗ ಅದೇ ಅನ್ಕೋ ಪರವಾಗಿಲ್ಲ. ಮಾ ಶಾವ್ಗೆ ಉಪ್ಪಿಟ್ಟು ಬೇಡವೇ ಬೇಡ. ಮನೆ ಬಿಟ್ಟು ಹೋಗು, ಮನೆ ಬಿಟ್ಟು ಹೋಗು. It was at this moment that he knew he fucked up. ಮೊಬೈಲ್ ನೋಡ್ಕೊಂಡು ಕೂತಿದ್ಯಾರ? ಮೊಬೈಲ್ ನೋಡ್ಕೊಂಡು ಕೂತಿದ್ಯಾರ? ಯಾವ್ದೋ ಜಾತ್ರೆಲಿ ಇಲ್ಲಿ ಪಾಷಾಣ ಮಾರೋಂತರ ಇದಾನೆ, ಕೋಟಿಗಟ್ಲೆ ಮಾತಾಡ್ತಾನೆ. ಮಾಡಮ್ಮ, ನಾನ್ ಮಾಡ್ಕೊಡ್ತೀನಿ ಎಡಿಟ್. ಅವ್ನ್ ಗಿಂಬಲ್ ಕ್ಯಾನ್ಸಲ್ ಮಾಡು. ಅಲ್ಲ, ಅವ್ನ್ ಗಿಂಬಲ್ ನ ಲಾಕ್ ಮಾಡಿ. ನಿಮ್ ಮೊಬೈಲ್ ಅಲ್ಲಿ ನೀವು ಮಾಡೋ ರೀಲ್ಸ್ ಅಲ್ಲಿ ಟಾಪ್ ಮಿಲಿಯನ್ಸ್ ಗಂಟೆ ಓಡಿರೋ ವಿಡಿಯೋ ಎಡಿಟ್ ಮಾಡಿರೋದೇ ನಾನು. ಅದನ್ನ ಡಿಲೀಟ್ ಮಾಡ್ತೀಯಾ? ಮಾಡು ಮಾಡವ. ಮಾಡಮ್ಮ. What a vision. What a thought. ನಾನು ನೋಡ್ತೀನಿ ಮಾಡು. ಇವಾಗ ಹೇಳು, ಉಪ್ಪಿಟ್ಟ ವಿಡಿಯೋನ ಹೇಳು ಹೇಳು. No, I want the reason. ಚರೋ ಇಷ್ಟು ಜನ ಅವ್ನು ನೋಡ್ತಾ ಇರೋದಲ್ಲ. ಮೈ ಪರ್ಸನಲ್ ಅಸಿಸ್ಟೆಂಟ್ ಅವನು ಕೇಳ್ತಾ ಇರೋದಲ್ಲಿ. ಯಾವತ್ತೂ ಹಂಗ ಹಠ ಮಾಡಲ್ಲ. ಹೌದಾ? ಹಂಗಾದ್ರೆ ಬಿಡು, ಅವನೇ ತಿಂತಾನ ಊಟ. ಮತ್ ನಾನೇನು ತಿನ್ಸ್ಬೇಕು? ನೀನ್ ಪೆಡಿಗ್ರಿ ತಿನ್ನು. ನೀನ್ ಪೆಡಿಗ್ರಿ ತಿನ್ನು ಹೋಗಿ. ನಿಧಾನ ಮಾತ್ರ. ಕಾಲ್ ಮೇಲೆ ಕಾಲ್ ಹಾಕೊಂಡ್ ಕೂತಿದ್ಯಾ ನಾನು ಮುಂದೆ ನೀನು. ನೀನು ಅಷ್ಟೇ ಕೈ ಮೇಲೆ ಕೈ ಹಾಕೊಂಡು ಕಾಲ್ ಇಳಿಸೋ ಕಾಲ್ ಗಿಂಬಲ್ಲ. ಉಪ್ಪಿಟ್ಟು ವಿಡಿಯೋನ ಉಪ್ಪಿಟ್ಟ. ಹೆಡ್ಸೆಟ್ ಉಪ್ಪಿಟ್ಟ. ವಿಡಿಯೋನ ಉಪ್ಪಿಟ್ಟ. ಹೆಡ್ಸೆಟ್ ಕ್ಯಾನ್ಸಲ್ ಮಾಡಮ್ಮ ನೀನು. ಹೆಡ್ಸೆಟ್ ಗಿಂಬಲ್ ನನ್ನ ಒಂದೇ ಮಿಲಿಯನ್ಸ್ ಗಂಟೆ ಓಡಿರೋ ವಿಡಿಯೋನ ಉಪ್ಪಿಟ್ಟ ಹೇಳಿ. ಬುದ್ಧಿ ಅವನಿಗೆ ಹೇಳ್ತೀನಿ ಹಂಗೆ. ಮಾತಾಡಿಲ್ಲ, ಮಾತಾಡಿದ್ದು ನಾನೇ ಹಿಂಗೆ ತಿರ್ಕೊಂಡೆ. ಡಿಪ್ರೆಷನ್ ನನಗೆ ಗೊತ್ತಿಲ್ಲ. ಉಪ್ಮಾಗೆ ಫೈಟಿಂಗ್ ಎಲ್ಲ ಆದ್ಮೇಲೆ ಯೋಗಿನೇ ಉಪ್ಮಾ ಮಾಡ್ತಾನೆ, ಅದು ಯೂಟ್ಯೂಬ್ ನೋಡ್ಕೊಂಡು. ಏ ಅಮ್ಮ, ಇವಳು ಸ್ಪೂನ್ ಅಲ್ಲಿ ಹಾಕ್ತಾಳಮ್ಮ ರೈಸು. ಓಹೋ, ಅಲ್ಲ ಹಾಕಿರದೆ ಸ್ಪೂನ್ ಅಲ್ಲಿ ಇಬ್ರು. ಅಲ್ಲ, ಸ್ಪೂನ್ ಅಲ್ಲಿ ಹಾಕ್ಬಿಡಿ ಇಬ್ರು ಹೊಟ್ಟೆ ತುಂಬಾ ತಿನ್ಬೋದು ಅಂತೆ. ಮಾಡು, ಅದೇನ್ ಮಾಡ್ತೀವಿ ಮಾಡಿ ಇವತ್ತು ನೀನೆ. ಅಲ್ಲ ನೋಡು ಗೈಸ್, ಎಡಿಟರ್ ಇವತ್ತು ಅಡಿಗೆ ಮಾಡ್ತಾವ್ರೆ. ಸ್ಪೂನ್ ಆಗಿ ಹಾಕೋಳೆ. ಇವಾಗ ಚೆನ್ನಾಗಿ ತೊಳೆದು 10 ನಿಮಿಷ ನೆನೆಸಿ ಇಟ್ಕೊಳ್ಳಿ. ಸರಿ, 1 ಕಪ್ ಆಗುವಷ್ಟು ಅಕ್ಕಿನಲ್ಲಿ ಇಬ್ರು ಹೊಟ್ಟೆ ತುಂಬಾ ತಿನ್ಬಹುದು. ನನಗೂ ಸಾಲಲ್ಲ ಇದು. ಡಿಪ್ರೆಷನ್ ಗೈಸ್, ಇವತ್ತು ನಮ್ಮ ಎಡಿಟರ್ ಅಡಿಗೆ ಮಾಡ್ತಾ ಇದ್ದಾರೆ. ನಾವಿಬ್ರು ಇವತ್ತು ರಜದಲ್ಲಿ ಇದೀವಿ. ಉಪ್ಪಿಟ್ಟು ಮಾಡ್ತಾವ್ರೆ ರೈಸಲ್ಲಿ. ಉಪ್ಪಿಟ್ಟು ಅಂದ್ರೆ ತುಂಬಾ ಇಷ್ಟ. ನಂಬರ್ 1 ಉಪ್ಪಿಟ್ಟು ಏಟರ್ ನಾನು. ಏನ್ ಮಾಡ್ತಿದ್ಯಾ? ಗೊತ್ತಿಲ್ಲ, ಏನೇನೋ ರೈಸ್ ತೋರಿಸ್ತೀನಿ. ನಾಟಿ ಏನೋ ಮಾಡ್ತಾನೆ. ನೀನೇನು ನಾಟಿ ಗಿಟಿ ಅಂತಿದ್ಯಾ? ಇದೆಲ್ಲ ಇಲ್ಲ ನಮ್ಮ ಮನೆಗೆ ಕ್ಯಾನ್ಸಲ್. ಹೋಗಲೆ ತಂಬ. ನೀನ್ ಎಡಿಟಿಂಗ್ ಅಮೌಂಟ್ ಬಂದೈತಲ್ಲ, ತಂಬ ಹೋಗು. ದಾಲ್ ಪಚಡಿ ಈ ತೆಂಗಿನಕಾಯಿ ಮಸಾಲೆನ ಸೇರಿಸೋಣ. ಎಲ್ಲ ಮಸಾಲೆನೂ ಕೂಡ ಸೇರಿಸ್ಕೊಂಡು ಕಡಿಮೆ ಊರಿನಲ್ಲಿ 1 ನಿಮಿಷ
ನಿಮಿಷ ನಾವು ಈ ಮಸಾಲೆನ ಚೆನ್ನಾಗಿ ಫ್ರೈ ಮಾಡ್ತೀಯ ಯೋಗಿ ಅದನ್ನ? ನಾವು ಹಸಿ ಏನ್ ಮಾಡ್ತೀಯ ಅಂತ ನಾನು ಹೇಳುವ ಫಸ್ಟ್ ಆಫ್ ಆಲ್. ತನಕ ಓಯ್ ಇರಮ್ಮ ನಿಮಿಷ ಅಲ್ಲ ಏನದು? ಪಾಯಿಂಟ್ಸ್ ಮಿಸ್ ಆದ್ರೆ ಆಮೇಲೆ ಆಗಲ್ಲ ನೋಡು. ಅದೇ ಏನದು ಅಂತ ಹೇಳು. ಪಲಾವ, ಚಿತ್ರಾನ್ನ, ಏನು ಅದು ಅಂದ್ರೆ? ಪೌಷ್ಟಿಕ ಆಹಾರ. ಪೌಷ್ಟಿಕ ಆಹಾರ ಅಂದ್ರೆ ಇಷ್ಟ ದಿನ ನಾನೆಂತ ಆಹಾರ ಮಾಡಿದ್ದೆ? ಒಂದ್ ನಿಮಿಷ ಯಾವ್ದೋ ಪಿಂಕ್ ಕಲರ್ ಪುಡಿ ಹಾಕೊಂಡು ಕೇಸರಿ ಪತ್ ಪುಡಿ. ಇವಾಗ ನಾವು ಇದಕ್ಕೆ 1-2 ಚಿಟಿಕೆ ಆಗುವಷ್ಟು ಯೋಗಿ ನಾವು ಊಟ ಮಾಡ್ಬೋದಾ ಇವತ್ತು? ಚಿನ್ನ ನಾನು ಬ್ಲಾಗ್ನ ಎಡಿಟ್ ಮಾಡಬೇಕು ಹೇಳಿದ್ದೀನಿ ನೋಡಿ. ಮತ್ತೆ ನಾನು ಬ್ಲಾಗ್ ಮುಗಿಸ್ಬೇಕು ಇವತ್ತು, ಮತ್ತೆ ಆಫೀಸ್ಗೆ ಹೋಗ್ಬೇಕು. ನಿಮ್ಮಾಗಲಿ 8:10 ಆಗಿದೆ. 1 ಅವರ್ ಆಗುತ್ತಂತೆ ಅಡುಗೆ ಮಾಡೋಕ್ಕೆ. ಅದು ಏನು ಮಾಡ್ತಿದ್ದೇನೆ ಗೊತ್ತಾ ಗೈಸ್? ನಾನು ಮಿಕ್ಸಿಯಲ್ಲಿ ಹಾಕ್ತೇನೆ. ಮಾಡ್ತಾ ಇರೋದು ಚಿತ್ರಾನ್ನ ಮಾಡುವ ವಿಧಾನ. ಚಿತ್ರಾನ್ನ ಮಾಡೋಕೆ 1 ಅವರ್ ಬೇಕು. ಅದು ನಮ್ಮ ಸ್ಟೈಲಲ್ಲ, ಅವನ ಸ್ಟೈಲಲ್ಲಿ. ನೋಡೋಣ ಏನು ಮಾಡ್ತಾನೆ. ವ್ಲಾಗ್ ಬಂದರೆ ಓಕೆ ಗೈಸ್, ಅಂದರೆ ಒಂದು ಟಿಫನ್ನ ತಿನ್ಬಿಟ್ಟು ವ್ಲಾಗ್ ಬಂದರೆ ಓಕೆ, ಇಲ್ಲಾಂದರೆ ಐ ಆಮ್ ಸಾರಿ. ಎಬ್ಕೊಳ್ಳೋದು ಅಂದ್ರೆ ಇದಿರುತ್ತಲ್ಲ, ಇದನ್ನ ಓಪನ್ ಮಾಡೋದಕ್ಕೆ ಅಂದ್ರೆ ಇಲ್ಲಿ ಬೈರಿ ಇವ್ರು ಹೇಳ್ಕೊಡೋದು ನನಗಿಲ್ಲ. ನನಗೂ ನಮ್ಮಮ್ಮ ಎಲ್ಲ ಅಂಗಲ್ಲಲ್ಲಿ ಕೊಟ್ಟು ಹೋಗಿ ತಗೊಂಡು ಅಲ್ಲಿ ಅದನ್ನ ಹೊಡಿ. ಆಂಟಿ ಹಿಂಗೆ ಕುಟ್ಟಿದೆ ಆಂಟಿ, ಹಿಂಗೆ ಹಾಕೊಂಡು ಬಿಡಿ. ಹಂಗ ಹಾರ್ಕೊಂಡು ಹೋಗದೆ ಇರೋ ತರ ಮಾಡು. ಏನೋ ಕುಡ್ಕ ಯೂಟ್ಯೂಬ್ ಆನ್ ಮಾಡು. ಯೂಟ್ಯೂಬ್ ಯೂಟ್ಯೂಬ್ ಆನ್ ಮಾಡ್ಕೊಳ್ಳೋ. ಯೂಟ್ಯೂಬ್ ಇರು ಒಂದು ನಿಮಿಷ. ಅವಳಿನ್ನ ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಆಕ್ಚುಲಿ ನಾ ಮತ್ತೆ ರುಬ್ತಾರೆ ಅವರು. ಸುಮ್ಮನೆ ಏನಂತ ನೋಡ್ಕೋ ಯೂಟ್ಯೂಬ್ ನೋಡ್ಕೋ. ಇಲ್ಲ ಆಲ್ರೆಡಿ ರುಬ್ಬಿರೋದನ್ನ ಮತ್ತೆ ಅವ್ಳು ರುಬ್ತಾಳೆ. ಈ ನನ್ನ ಮಗ ನನ್ನ ಪಾತ್ರೆ ತುಂಬಾ ಹಾಕಿಕ್ಕೋನೆ ತೊಳೆಯಕ್ಕೆ. ಇವನ್ ಕೈಲ ತೊಳಿಸ್ತೀನಿ. ಇನ್ನೂ ಸ್ವಲ್ಪ ಹಾಕ್ತೀನಿ. ಚಾರು, ನಿಮ್ಮ ಅಣ್ಣ ಏನು ಮಾಡ್ತಾವನೆ? ನೀನು ಅವನ ಅಸಿಸ್ಟೆಂಟ್ ಅಂತ ಬಾ ಇಲ್ಲಿ. ಇಲ್ಲಿ ಬಾ. ಮಾಡ್ಕೊಳ್ಳೋದಕ್ಕೆ ಚಿಕ್ಕದಾಗಿ ಒಂದು ಮಸಾಲೆನ ಗ್ರೈಂಡ್ ಮಾಡ್ಕೊಳ್ಳೋಣ. ಮಸಾಲೆ ಗ್ರೈಂಡ್ ಮಾಡ್ಕೊಳ್ಳೋದಕ್ಕೆ ಒಂದು ಚಿಕ್ಕ ಮಿಕ್ಸಿ ಜಾರ್ಗೆ ನಾನು ತೆಂಗಿನಕಾಯಿ ಹಾಕಿದ್ದೀನಿ, ಒಂದು ಅರ್ಧ ಕಪ್ ಆಗುವಷ್ಟು. ಹಾಗೆ ಖಾರಕ್ಕೆ ಒಂದು 3 ಅಥವಾ 4 ಮೆಣಸಿನಕಾಯಿ. ಲೇ, ಅವಳು ತೆಂಗಿನಕಾಯಿ ಜೊತೆ ಮೆಣಸಿನ್ಕಾಯಿ ಹಾಕೊಂಡು ನೀನೇನು ಹಾಕಿಲ್ಲಲ್ಲೋ. ಚಿಕ್ಕ ತುಂಬಿ ಇದಾಗುತ್ತೆ. ಒಂದು ಅರ್ಧ ಸ್ಪೂನ್ ಆಗುವಷ್ಟು ಜೀರಿಗೆ ಹಾಕೊಂಡು ಸೊಪ್ಪನ್ನ ಹಾಕೋಣ. ನೋಡಿ, ರುಬ್ಬೋದಕ್ಕೆ ಇದಿಷ್ಟೇ ಪದ. ಟೈಮ್ ಆಗಲೇ 8:15. ಇನ್ನ ಮಿಕ್ಸಿನೇ ರುಬ್ತಾವನು, ಮಿಕ್ಸಿದಲ್ಲೇ ರುಬ್ತಾವನು. ಕೊನೆಗೂ ಗೈಸ್ 9 ಗಂಟೆ ಆಗಕ್ಕೆ ಬಂದೈತೆ. ಅಡುಗೆ ಮುಗಿದೋಗಿದೆ ಅಲ್ಲ, ಇನ್ನ ಮಾಡ್ತಾನೆ. ನೋಡಿ ಹೆಂಗೆ ಇಕ್ಕಿದ್ದಾನೆ ಕಿಚನ್ ರೂಮ್ನ. ನಾನಿನ್ನ ಇದು ಬೇರೆ ಮಾಡ್ತಾ ಇದ್ದೀನಿ, ಪಾತ್ರೆ ಬೇರೆ ತೊಳಿಬೇಕು, ನೆಲ ಒರೆಸಿ. ನನ್ನ ಮಗ ನಿಂಬೆಹಣ್ಣು ಹಿಂಡುತ್ತಾನೆ. ಚಿನ್ನ, ಇವತ್ತು ನಾನು ಆಫೀಸಿಗೆ ತಗೊಂಡೋಗ್ತೀನಿ. ಚೆನ್ನಾಗಿದ್ರೆ ಮಾತ್ರ. ಅಲ್ಲೇ ಅವಳು ಆಗ್ಲೇ ಅನ್ನಕ್ಕೆ ಹಾಕ್ತಾವಳೆ, ನೀನು ಇನ್ನೂ ಅಳ್ಳಾಡ್ಸ್ತಾ ಇದೀಯ. ಅಲ್ಲಾಡ್ಸೋದ್ರಲ್ಲಿರೋ ಸುಖ ಬೇರೆ. ಅರ್ಥ ಆಯ್ತು ಅನ್ಸುತ್ತೆ. ಮಚ್ಚಬೇಕಾ ಚಾಕು ಬೇಕಣ್ಣ? ತಗೊಂಡಂಗೆ ಮಾತು ಕೊಟ್ಟಂಗೆ 1 ಅವರಲ್ಲಿ ಚಿತ್ರಾನ್ನ ಗೊಜ್ಜನ ಮಾಡಿದ್ದೀನಿ. 1 ಅವರ್ ಅರ್ಧ ಗಂಟೆ ಅಷ್ಟೇ. ಅಲ್ಲೇ ಇದೇನಿದು? ಏನೋ ಮಾಡಿದ್ದಾನೆ, ಕ್ಲೀನ್ ಮಾಡ್ತವನೆ. ಪಾತ್ರೆ ಮಾತ್ರ ಸರಿಯಾಗಿ ಹಾಕಿದ್ದಾನೆ ತೊಳೆಯಕ್ಕೆ ನನಗೆ. ಓ ಮೈ ಗಾಡ್, ನೋಡೋಕೆ ಇಷ್ಟು ಚೆನ್ನಾಗಿದೆ. ಆಫೀಸ್ಗೆ ಹೋಗ್ತೀನ ನಾನು ಇವತ್ತು. ಕೊಟ್ಟಿಲ್ಲ. ಸ್ಪೂನ್ ಯಾರು ಕೊಡ್ತಾರೆ? ಕೈ ಕೊಡ್ರ ತಿನ್ನಕ್ಕೆ. ಕೈಯಾರೆ ತಿಂದ್ರೆ ಎಷ್ಟು ರುಚಿಯಾಗಿರ್ತೈತೆ ಗೊತ್ತಾ? ಕೈಯಾರೆ ತಿನ್ರಿ ಎಷ್ಟು ರುಚಿಯಾಗಿರ್ತೈತೆ. ಸ್ಪೂನ್ 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 ಏ ಹೋಗ, ಸ್ಪೂನ್ ತಂಬ. ಸ್ಪೂನ್ ತಂಬ. ಕೈಯಾಗ ತಿನ್ ನೋಡ್ರಿ, ನೋಡೋಕೆ ಚೆನ್ನಾಗಿದೆ. ಕೈಯಾಗ ತಿನ್ ನೋಡು ಅನ್ಸತಿ. ಕೈಯಾಗ ತಿನ್ನೋ ರುಚಿನೇ ಬೇರೆ. ನಮ್ಮಮ್ಮ ಎಕ್ಸ್ಪ್ರೆಷನ್ ಆದ್ಮೇಲೆ ನಾನು ತಿಂತೀನಿ ಗಾಯ್ಸ್. ಪರವಾಗಿಲ್ಲ ಕಣೋ. ಏನೋ ಮಾಡಿದ್ದಾನೆ, ತಿನ್ನೋಣ ಇರಿ. ನೋಡಿ ಲೇ, ಕೋತಂಬರಿ ಏನೋ ಇಷ್ಟೊಂದು ಹಾಕ್ಯ ನನ್ನ ಮೇಲೇನೆ. ಸ್ಪೂನ್ ಕೊಡೋ.
ಏಯ್ ಕೈ ಹಾಕಿನೋ ರೆಸ್ಪೆಕ್ಟೇ ಇಲ್ಲ, ಅನ್ರೆಸ್ಪೆಕ್ಟು. ನಿನಗೂ ಎಸ್ಪೋನ್ ಅಂತೆ ತಿನ್ರಿ ಕೈಯಾಗೆ. ಓಕೆ ಗೈಸ್, ತಿನ್ನೋಣ. ಸೂಪರ್ ಸೂಪರ್. ಚೆನ್ನಾಗಿ ಮಾಡಿದಾರಲ್ಲ. ಕಾಪಾಡಪ್ಪ. ಚೆನ್ನಾಗಿ ರಿಯಾಕ್ಷನ್ ಕೊಡ್ಬೇಕು, ಚೆನ್ನಾಗಿ ರಿಯಾಕ್ಷನ್ ಕೊಡ್ಬೇಕು. ಸೂಪರ್. ಏ ಸೀರಿಯಸ್ ಆಗಿ ಸೀರಿಯಸ್ಲಿ ನಿಜ ಚೆನ್ನಾಗಿದೆ. ಮಾಡಲಾ? ನಾನು ಆಕ್ಟಿಂಗ್ ಮಾಡ್ತೀನಾ? ಚೆನ್ನಾಗಿದೆ. ಸೂಪರ್ ಸೂಪರ್. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ, ಕಲಾವಿದ ಕಣ, ನಮಸ್ಕಾರ ಕಣ ನೀನು. ಯೋಗಿ ಸೂಪರ್. ಸಕಾಲ ಮಾಡಿದೆ ನಿಜ. ಯೋಗಿ ಡೈಲಿ ನೀನೇ ಮಾಡಿ ಹೋಗಿ ಟಿಫನು. ಕಾಲೇಜ್ಗೆ ಅಮ್ಮ ಕತೆ ಮೂಳೆ ಮುರಿಯೋಕ್ಕೆ, ಮೂಳೆ ಫಿಟ್ ಮಾಡೋಕ್ಕೆ ಅಮ್ಮ ಕತೆ. ನೀನು ಅಡುಗೆ ಮಾಡ್ಕೊಂಡಿದ್ಬಿಡು ಹೌಸ್ ವೈಫ್. ಓಕೆ ಗಾಯ್ಸ್. ಸೊ ಫೈನಲಿ ಹೋಪ್ಫುಲ್ಲಿ ತಿಂದಿದ್ದೀವಿ ಆ್ಯಂಡ್ ತುಂಬ ಚೆನ್ನಾಗಿತ್ತು. ಸೊ ಈ ಥರ ಮಾಡ್ತಾನೆ ಅಂತ ಅಂದ್ಕೊಂಡಿರಲಿಲ್ಲ, ಬಟ್ ಚೆನ್ನಾಗಿ ಮಾಡಿದ್ದಾನೆ. ಐ ಲೈಕ್ ಇಟ್. ಇನ್ಮೇಲೆ ಅವನೇ ಚೆಫ್ ನಮ್ಮ ಮನೆಗೆ. ಸೊ ಯೋಗಿ ಇನ್ಮೇಲೆ ಹೊಸ ಯೂಟ್ಯೂಬ್ ಐಡಿ ಓಪನ್ ಮಾಡ್ತಾ ಇದ್ದಾನೆ. ಸೊ ಎಲ್ಲರೂ ಅವನ್ನ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಂಗೆ ಲೈಕ್ ಶೇರ್ ಕಮೆಂಟ್ ಎಲ್ಲ ಕೊಡಿ. ಸೊ ಅವನು ಇನ್ಮೇಲೆ ಯೋಗೀಸ್ ಕಿಚನ್ ಅಂತ ಓಪನ್ ಮಾಡ್ತಿದ್ದಾನೆ. ಎಡಿಟಿಂಗ್ ಜೊತೆಗೆ ಯೋಗೀಸ್ ಕಿಚನ್, ಚಾರೂಸ್ ಕಿಚನ್. ಎಂಜಾಯ್ ಮಾಡಲಿ. ಚೆನ್ನಾಗಿ ಮಾಡಿದ್ದ. ಯಾರಿಗಾದ್ರೂ ಬೇಕು ಅಂದರೆ ಏನದು ಕಮೆಂಟ್ ಮಾಡಿ ರೆಸಿಪಿ ಅಂತ, ಅವನೆಲ್ಲ ಲೀಸ್ಟ್ನ ಕಳಿಸ್ತಾನೆ. ಓಕೆ, ವಾಕ್ ಮಾಡಿಬಿಟ್ಟು ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಣ. ಬಾಯ್.